ಒಂದು ಊರಲ್ಲಿ ಮೌನಿಕಾ ಅನ್ನುವ ಒಬ್ಳು ಆಕೆ ಇದ್ಲು. ಮೌನಿಕಾಳ ಗಂಡ ರಾಜೇಶ್ ಆಟೋ ಓಡಿಸ್ತಾ ಇದ್ದ. ಅವರಿಬ್ರು ತುಂಬಾ ಸಂತೋಷವಾಗಿ ಅನ್ಯೋನ್ಯವಾಗಿ ಇರ್ತಾ ಇದ್ರು. ಮೌನಿಕಾ ದುರ್ಗಾ ಮಾತೆಯ ಭಕ್ತೆ. ಯಾವಾಗ್ಲೂ ದುರ್ಗಾ ಮಾತೆಗೆ ಪೂಜೆ ಮಾಡ್ತಾನೆ ಇದ್ಲು. ಮೌನಿಕಾ ಮೌನಿಕಾ ಏನ್ ಮಾಡ್ತಾ ಇದೀಯಾ? ಅಡಿಗೆ ಮಾಡ್ತಾ ಇದ್ದೀನಿ ರೀ. ಇಲ್ ನೋಡು, ನಾನ್ ನಿನಗೋಸ್ಕರ ಏನ್ ತಗೊಂಡ್ ಬಂದಿದ್ದೀನಂತ. ಏನ್ರಿ ಅದು? ನಿನಗೆ ತುಂಬಾ ಇಷ್ಟ ಅಂತ ಬಾದಾಮ್ ಹಲ್ವಾ ತಗೊಂಡ್ ಬಂದಿದ್ದೀನಿ. ಹಾಗೇನೆ ನಿನಗೆ ಇಷ್ಟವಾದ ಮಣ್ಣಿನ ಬಳೆಗಳನ್ನು ತಗೊಂಡ್ ಬಂದಿದ್ದೀನಿ. ಏನು, ಬಾದಾಮ್ ಹಲ್ವಾನಾ? ನನಗೆ ಬಾದಾಮ್ ಹಲ್ವಾ ಅಂದ್ರೆ ತುಂಬಾನೇ ಇಷ್ಟ. ಹಾಗೇನೆ ನನಗೆ ಈ ಮಣ್ಣಿನ ಬಳೆಗಳು ಅಂದ್ರೆ ಕೂಡ ತುಂಬಾನೇ ಇಷ್ಟ. ಅದ್ರಲ್ಲೂ ಈ ಕೆಂಪು ಬಣ್ಣ ಅಂದ್ರೆ ನನಗೆ ತುಂಬಾನೇ ಇಷ್ಟ. ಹಾಗಾದ್ರೆ ಈ ಬಳೆಗಳನ್ನ ಹಾಕೊಂಡು ಈ ಬಾದಾಮ್ ಹಲ್ವಾನ ತಿನ್ನೋಡು. ನಾನು ಹಾಗೆ ಮಾಡಕ್ಕಾಗಲ್ಲ. ಮತ್ತೆ ಏನ್ ಮಾಡ್ತೀಯಾ? ಮೊದ್ಲು ಇದನ್ನ ಅಮ್ಮವ್ರಿಗೆ ಇಟ್ಬಿಟ್ಟು ಬರ್ತೀನಿ. ಸರಿ ಸರಿ, ಹಾಗೇನೆ ಮಾಡು. ಹಾಗೆ ಮೌನಿಕಾ ಬಾದಾಮ್ ಹಲ್ವಾ ಹಾಗೂ ಕೆಂಪು ಬಳೆ ಎರಡನ್ನು ದುರ್ಗಾಮಾತೆಯ ಮುಂದ್ಗಡೆ ಹೋಗಿಟ್ಟು ಆಮೇಲೆ ಆ ಬಳೆಗಳನ್ನ ಅವಳು ಹಾಕೊಂಡ್ಲು. ಅದೇ ರೀತಿ ಅವಳಿಗೆ ತುಂಬಾ ಇಷ್ಟವಾದ ಬಾದಾಮ್ ಹಲ್ವಾನ ಅವಳು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ಲು. ಆಹಾ, ಬಾದಾಮ್ ಹಲ್ವಾ ತುಂಬಾ ರುಚಿಯಾಗಿದೆ ರೀ. ನನಗಂತೂ ತುಂಬಾ ಇಷ್ಟ ಆಯ್ತು. ಯಾಕೆ ನೀನು ಎಲ್ಲವನ್ನ ದೇವ್ರ ಮುಂದ್ಗಡೆ ಇಡ್ತೀಯಾ? ನನಗೆ ದುರ್ಗಾಮಾತೆ ಅಂದ್ರೆ ತುಂಬಾನೇ ಇಷ್ಟ. ನನ್ನ ಜೀವನದಲ್ಲಿ ಏನೇ ಬಂದ್ರೂ ಸರಿ, ನಾನು ಅದನ್ನ ಅವ್ರ ಪಾದದ ಅಡಿಯಲ್ಲೇ ಇಟ್ಬಿಡ್ತೀನಿ. ಹಾಗೆ ಮಾಡಿಲ್ಲ ಅಂದ್ರೆ ನನಗೆ ಸಂತೋಷವಾಗಿ ಇರಲ್ಲ. ನಿಜವಾಗ್ಲೂ ನೀನು ಒಳ್ಳೆ ಭಕ್ತೇನೆ. ಮೊದ್ಲು ನೀವು ಊಟ ಮಾಡಿ ಅಡ್ಗೆ ಕೆಲಸ ಎಲ್ಲ ಮುಗೀತು. ಆಮೇಲೆ ರಾಜು ಮೌನಿಕಾ ಇಬ್ರು ಕೂಡ ಊಟ ಮಾಡಿ ಆ ದಿನ ರಾತ್ರಿ ಮಲಗಿ ನಿದ್ದೆ ಮಾಡಿದ್ರು. ಹಾಗೆ ಆ ಜೀವನ ಯಾವಾಗ್ಲೂ ತರ ಹೋಗ್ತಾ ಇತ್ತು. ಹೀಗಿರುವಾಗ ಒಂದಿನ ರಾಜೇಶ್, ಮೌನಿಕಾ, ನನಗ್ ತುಂಬಾ ಹಸ್ವಾಗ್ತಾ ಇದೆ. ಏನ್ ಅಡಿಗೆ ಮಾಡಿದೀಯಾ? ಏನು ಮಾಡಿಲ್ಲ ರೀ. ಹೌದಾ, ಯಾಕೆ? ಯಾವಾಗ್ಲೂ ಸಮಯಕ್ಕೆ ಅಡಿಗೆ ಮಾಡಿ ಇಡ್ತಿದೆ ಅಲ್ವಾ? ಹೌದ್ರಿ, ಆದ್ರೆ ಇವತ್ ಯಾಕೋ ನನಗೆ ಸ್ವಲ್ಪ ಹುಷಾರಿಲ್ಲ. ಹಾಗೆ ಹೇಳ್ತಾ ಇರುವಾಗ್ಲೇ ಮೌನಿಕಾ ಮೂಚೆ ಹೋಗಿ ಬಿದ್ಬಿಟ್ಲು. ತಕ್ಷಣ ಆಟೋದಲ್ಲಿ ತನ್ನ ಹೆಂಡತಿನ ಕೂರಿಸ್ಕೊಂಡು ಅವನು ಹಾಸ್ಪಿಟಲ್ಗೆ ಹೋದ. ಒಳ್ಳೆ ಸುದ್ದಿನೇ. ನಿಮ್ ಹೆಂಡತಿ ಇವಾಗ ಗರ್ಭಿಣಿಯಾಗಿದ್ದಾರೆ. ಅವ್ರನ್ನ ತುಂಬಾ ಜೋಪಾನವಾಗಿ ನೋಡ್ಕೊಳ್ಳಿ. ಅವರಿಗೆ ಒಳ್ಳೆ ಆಹಾರ ಮಾತ್ರ ಕೊಡ್ಬೇಕು. ಓಕೆ, ಥ್ಯಾಂಕ್ಸ್ ಡಾಕ್ಟರ್. ಹಾಗೆ ರಾಜು ಮೌನಿಕಾನ ಕರ್ಕೊಂಡು ಮನೆಗ್ ಬಂದ. ನನಗೆ ತುಂಬಾ ಸಂತೋಷ ಆಗ್ತಿದ್ದೀರಿ. ಬೇಗನೆ ನಾವಿಬ್ರು ತಂದೆ ತಾಯಿ ಆಗ್ತಾ ಇದ್ದೀವಿ. ನನಗೂ ತುಂಬಾನೇ ಸಂತೋಷ ಆಗ್ತಾ ಇದೆ. ಅದೇ ರೀತಿ ನಾನಿನ್ನೂ ಜಾಸ್ತಿ ಕಷ್ಟಪಡ್ಬೇಕು. ಹಣಕ್ಕೋಸ್ಕರ ಕಷ್ಟಪಡ್ಬೇಕು. ಯಾಕ್ರಿ? ಡಾಕ್ಟರ್ ಹೇಳಿದ್ರಲ್ವಾ, ನೀನ್ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಬೇಕು, ನಿನಗೆ ಒಳ್ಳೆ ಆಹಾರ ಕೊಡ್ಬೇಕು ಅಂತ. ಆದ್ರಿಂದಾನೆ ಹೇಗೋ ಅದಕ್ಕೆ ಸ್ವಲ್ಪ ಜಾಸ್ತಿ ಹಣ ಖರ್ಚಾಗುತ್ತೆ ಅಲ್ವಾ? ಅದಕ್ಕೋಸ್ಕರ ನೀವು ಹೆಚ್ಚಾಗಿ ಕಷ್ಟಪಡೋದು ಏನು ಬೇಡ. ಡಾಕ್ಟರ್ಸ್ ಅಂದ್ರೆ ಆ ರೀತಿನೇ ಹೇಳ್ತಾರೆ. ಅದೆಲ್ಲ ನನಗ್ ಗೊತ್ತಿಲ್ಲ. ಇನ್ನು ನಾನು ಕೊಡೋದನ್ನ ನೀನ್ ತಿನ್ಬೇಕು. ಹಾಗೇನೆ ಮನೆ ಕೆಲಸ ಯಾವುದು ನೀನ್ ಮಾಡಬಾರ್ದು. ಹಾಗೆ ರಾಜು ಮೌನಿಕಾನ ತುಂಬಾ ಚೆನ್ನಾಗಿ ನೋಡ್ಕೊಂಡ. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ರಾತ್ರಿ ರಾಜು ಮನೆಗೆ ವಾಪಸ್ ಬರ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಸ್ಪೀಡಾಗಿ ಬಂದ ಒಂದು ಲಾರಿ ಅವನ ಆಟೋಗೆ ಗುದ್ದಿ ಪಾಪ ಅವನು ಪೆಟ್ಟೆಲ್ಲ ಆಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದ. ಈ ವಿಷಯವನ್ನು ತಿಳ್ಕೊಂಡ ಮೌನಿಕಾ ತುಂಬಾ ಗಾಬರಿಯಿಂದ ಅಲ್ಲಿಂದ ಹಾಸ್ಪಿಟಲ್ಗೆ ಹೋದ್ಲು. ಅಯ್ಯೋ ಡಾಕ್ಟರ್ ಸರ್, ನನ್ ಮನೆಯವ್ರಿಗೆ ಹೇಗಿದೆ? ಅವರ ಬೆನ್ನಲ್ಲಿರುವ ಎಲುಬಿಗೆ ಪೆಟ್ಟಾಗಿದೆ. ಆದ್ರಿಂದ ಅವರಿಂದ ಎದ್ದೇಳಕ್ಕಾಗಲ್ಲ. ಅದನ್ ಬಿಟ್ರೆ ಪ್ರಾಣಕ್ಕೇನೂ ಅಪಾಯ ಇಲ್ಲ. ಅದೇ ರೀತಿ ಅವರಿಗೊಂದು ಆಪರೇಷನ್ ಮಾಡ್ಬೇಕು. ಅದಕ್ಕೆ 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಹಾಗೆ ಡಾಕ್ಟರ್ ಹೇಳಿದನ್ನ ಕೇಳಿ ಮೌನಿಕಾ ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು. ಆಮೇಲೆ ಕೆಲವು ದಿನಗಳಲ್ಲಿ ಇಬ್ರು ಮನೆಗ್ ಬಂದ್ರು. ಮೌನಿಕಾ, ಹಾಗೆ ಅಳ್ಬೇಡ. ನೀನು ಅಳೋದನ್ನ ನನ್ನಿಂದ ನೋಡ್ಲಿಕ್ಕಾಗ್ತಾ ಇಲ್ಲ. ನಿಮ್ಮನ್ನ ನೋಡಿ ನಾನು ಅಳ್ದೆ ಹೇಗಿರೋದು ಹೇಳಿ? ನೀನು ಯಾವಾಗ್ಲೂ ಹೇಳ್ತೀಯಲ್ವಾ, ನನ್ನ ಜೀವನದಲ್ಲಿ ಏನೇ ಬಂದ್ರೂ ಕೂಡ ಅದಕ್ಕೆ ಅಮ್ಮವರೇ ಕಾರಣ ಅಂತ. ಇದಕ್ಕೂ ಅವರೇ ಏನೋ ಕಾರಣ ಅಂತ ಅಂದ್ಕೋ. ಸರಿ ರೀ, ನಾನು ಇವತ್ತಿಂದ ಆಟೋ ಓಡಿಸ್ತೀನಿ. ಅಯ್ಯಯ್ಯೋ, ನೀನ್ ಕಷ್ಟಪಡ್ದನ ನನ್ನಿಂದ ನೋಡಕ್ಕಾಗಲ್ಲಮ್ಮ. ಕಷ್ಟಪಡ್ದೇ ಇದ್ರೆ ಹೇಗೆ ರೀ? ನೀವೇನು ಯೋಚನೆ ಮಾಡ್ಕೋಬೇಡಿ, ನಾನ್ ನೋಡ್ಕೋತೀನಿ. ಹಾಗೆ ಮೌನಿಕಾ ತನ್ನ ಗಂಡನ ಆಟೋ ತಗೊಂಡು ಅವಳು ಓಡ್ಸಕ್ಕೆ ಶುರು ಮಾಡಿದ್ಲು. ಹಾಗೆ ರಾತ್ರಿ ಹಗ್ಲು ಅಂತ ಅವಳು ಆಟೋ ಓಡಿಸಿ ಹಣ ಸಂಪಾದನೆ ಮಾಡಿ ಮನೆಗ್ ಬಂದ್ಲು. ಇವತ್ತು ಚೆನ್ನಾಗಿ ನಡೀತೋರಿ. ಖರ್ಚೆಲ್ಲ ಹೋಗಿ ತುಂಬಾನೇ ಹಣ ಮಿಕ್ಕಿದೆ. ನನ್ನನ್ನ ಕ್ಷಮಿಸು ಮೌನಿಕಾ. ಈ ಸ್ಥಿತಿಯಲ್ಲಿ ನಿನಗೆ ನಾನು ತುಂಬಾ ಕಷ್ಟ ಕೊಡ್ತಿದ್ದೀನಿ. ಇಲ್ಲಿ ನೋಡಿ, ನನ್ನ ಆರೋಗ್ಯಕ್ಕಿಂತ ನಿಮ್ಮ ಆಪರೇಷನ್ ತುಂಬಾನೇ ಮುಖ್ಯ. 1 ವರ್ಷದೊಳಗೆ ಆಪರೇಷನ್ ಮಾಡಲಿಲ್ಲ ಅಂದ್ರೆ ಕಷ್ಟ ಅಂತ ಡಾಕ್ಟರ್ ಹೇಳಿದ್ರಲ್ವಾ, ಅದಕ್ಕೋಸ್ಕರನೇ ನಾನು ಹಣ ಸಂಪಾದನೆ ಮಾಡ್ತಿದ್ದೀನಿ. ಹಾಗೆ ಮೌನಿಕಾ ರಾಜುನ ಸಮಾಧಾನ ಮಾಡಿದ್ಲು.
ಆಮೇಲೆ ಮರುದಿನ ಕೂಡ ಆಟೋ ತಗೊಂಡು ಅವಳು ಸ್ಟ್ಯಾಂಡಿಗೆ ಹೋದ್ಲು. ಅರೆ, ಇವತ್ತು ಎಷ್ಟೊತ್ತು ಕಾಯ್ತಾ ಇದ್ರು ಕೂಡ ಯಾರು ನನ್ನ ಆಟೋದಲ್ಲಿ ಹತ್ತಾನೇ ಇಲ್ಲ. ಹೀಗಿದ್ರೆ ಹೇಗೆ? ನಾನು ಹಣಕ್ಕೆ ಏನ್ ಮಾಡೋದು? ಅಮ್ಮ ದುರ್ಗಾಮತ್ತೆ, ಹೇಗಾದ್ರೂ ಮಾಡಿ ನೀನೇ ನನಗೆ ಸಹಾಯ ಮಾಡ್ಬೇಕಮ್ಮ. ಹಾಗೆ ಮೌನಿಕಾ ದುರ್ಗಾಮಾತೆಯ ಹತ್ತಿರ ಬೇಡ್ಕೊಂಡ್ಲು. ಪಾಪ ಮೌನಿಕಾಳ ಆ ಪರಿಸ್ಥಿತಿಯನ್ನು ನೋಡಿ ದುರ್ಗಾಮಾತೆಯ ಮನಸ್ಸು ಕರಗಿ ಹೋಯ್ತು. ತಕ್ಷಣ ಒಬ್ರು ಅಜ್ಜಿಯ ರೂಪದಲ್ಲಿ ಅವರು ಮೌನಿಕಾಳ ಹತ್ರ ಬಂದ್ರು. ಅಜ್ಜಿ, ಎಲ್ಲಿಗೋಗ್ಬೇಕು? ನನಗೆ ಶಿವ ಅಂದ್ರೆ ತುಂಬಾ ಇಷ್ಟ. ಯಾವ್ದಾದ್ರೂ ಶಿವಾಲಯಕ್ಕೆ ಕರ್ಕೊಂಡು ಹೋಗು. ಹಾಗೆ ಮೌನಿಕಾ ಆ ಅಜ್ಜಿನ ಕರ್ಕೊಂಡು ಹೋಗ್ತಾ ಇದ್ದಾಗ ದಾರಿಯಲ್ಲಿ ತಿರುಗಿ ನೋಡಿದಾಗ ಅವರು ದೇವತೆಯಾಗಿ ಇದ್ರು. ಅಮ್ಮ, ನನ್ನನ್ನ ಕರುಣಿಸೋದಕ್ಕೋಸ್ಕರ ಬಂದಿದ್ಯಾ ತಾಯಿ? ಹೌದು, ನಿನ್ನ ಭಕ್ತಿಗೆ ಮೆಚ್ಚಿದೆ. ಹಾಗೇನೆ ನಿನ್ನ ಗಂಡನ ಮೇಲೆ ನಿನಗಿರುವ ಪ್ರೀತಿಯನ್ನು ನೋಡಿ ಸಂತೋಷಪಟ್ಟೆ. ಆದ್ರಿಂದಾನೇ ನಿನಗೆ ಸಹಾಯ ಮಾಡೋದಕ್ಕೋಸ್ಕರ ಬಂದಿದ್ದೀನಿ. ತಗೋ, ಈ ಹಣ ಇಟ್ಕೋ. ನಿನ್ನ ಗಂಡನಿಗೆ ಆಪರೇಷನ್ನ ಮಾಡು. ನಿನಗೆ ಒಂದು ಅಂದವಾದ ಮಗುನು ಹುಟ್ಟುತ್ತೆ. ಹಾಗಂತ ದುರ್ಗಾಮಾತೆ ಮೌನಿಕಾನ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು.